20ನೇ ಶತಮಾನದಿಂದ ಕೃತಕ ಬುದ್ಧಿಮತ್ತೆ ಬೆಳೆಯುತ್ತಿದೆ ಮತ್ತು ಈ 21ನೇ ಶತಮಾನದಲ್ಲಿಯೂ ಸಹ ಐನ್ಸ್ಟೈನ್ನಷ್ಟು ಖ್ಯಾತಿಯನ್ನು ಯಾರೂ ಗಳಿಸಿಲ್ಲ. ಕಾರಣ ಇಂದಿನ ವಿಜ್ಞಾನಿಗಳು ಐನ್ಸ್ಟೈನ್ ತಮ್ಮ ಸಿದ್ಧಾಂತಗಳಿಂದ ಭವಿಷ್ಯ ನುಡಿದ ವಿಶ್ವದ ರಹಸ್ಯಗಳನ್ನು ಬಯಲು ಮಾಡುವಲ್ಲಿ ಮಗ್ನರಾಗಿದ್ದಾರೆ. ಅವರು ಐನ್ಸ್ಟೈನ್ ಭವಿಷ್ಯ ನುಡಿದಿದ್ದನ್ನು ಸಾಬೀತುಪಡಿಸುತ್ತಿದ್ದಾರೆ ಮತ್ತು ಅವರೊಂದಿಗೆ ನೊಬೆಲ್ ಪ್ರಶಸ್ತಿಗಳನ್ನು ಗೆಲ್ಲುತ್ತಿದ್ದಾರೆ. ಅದಕ್ಕಾಗಿಯೇ ಅಂದಿನಿಂದ ಇಂದಿನವರೆಗೆ ಐನ್ಸ್ಟೈನ್ರಷ್ಟು ಖ್ಯಾತಿಯನ್ನು ಗಳಿಸಿದ ಬೇರೆಯವರ ಬಗ್ಗೆ ನಾವು ಕೇಳಿಲ್ಲ. ಇದರಿಂದ ನಾವು ಐನ್ಸ್ಟೈನ್ನ ಶ್ರೇಷ್ಠತೆಯನ್ನು ಅರ್ಥಮಾಡಿಕೊಳ್ಳಬಹುದು. ಆದಾಗ್ಯೂ ಐನ್ಸ್ಟೈನ್ ಒಂದೇ ದಿನದಲ್ಲಿ ಇಷ್ಟೆಲ್ಲಾ ಬೌದ್ಧಿಕ ಸಂಪತ್ತನ್ನು ಗಳಿಸಿದರು. ಐನ್ಸ್ಟೈನ್ರನ್ನು ಒಂದು ದೊಡ್ಡ ಆವಿಷ್ಕಾರಕ್ಕೆ ಕರೆದೊಯ್ದದ್ದು ಅವರ ಜೀವನದಲ್ಲಿ ನಡೆದ ಘಟನೆಗಳು ಮಾತ್ರವಲ್ಲ. ಕೊನೆಯ ವಿಡಿಯೋದಲ್ಲಿ ನಾವು ಐನ್ಸ್ಟೈನ್ನ ಬಾಲ್ಯದ ಬಗ್ಗೆ ಸ್ವಲ್ಪ ಕಲಿತಿದ್ದೇವೆ. ಈ ವಿಡಿಯೋದಲ್ಲಿ ಐನ್ಸ್ಟೈನ್ ತನ್ನ ಜೀವನದಲ್ಲಿ ಎದುರಿಸಿದ ಕಷ್ಟಗಳು, ಅವರು ಯಹೂದಿ ಎಂಬ ಕಾರಣಕ್ಕಾಗಿ ಎದುರಿಸಿದ ತಾರತಮ್ಯ ಮತ್ತು ಕೆದರಿದ ಕೂದಲು ಮತ್ತು ಕೊಳಕು ಬಟ್ಟೆಗಳೊಂದಿಗೆ ಐನ್ಸ್ಟೈನ್ ಎಷ್ಟು ಬಾರಿ ಕೆಲಸ ಹುಡುಕಿದರೂ ಕೆಲಸ ಸಿಗಲಿಲ್ಲ ಎಂಬ ಅಂಶವನ್ನು ನಾವು ಕಲಿಯುತ್ತೇವೆ. ಇದೆಲ್ಲವೂ ಒಟ್ಟಾಗಿ ಐನ್ಸ್ಟೈನ್ರನ್ನು ಒಂದು ದೊಡ್ಡ ಆವಿಷ್ಕಾರಕ್ಕೆ ಹೇಗೆ ಕರೆದೊಯ್ದಿತು ಎಂಬುದರ ಕುರಿತು ಮಾತನಾಡೋಣ. ಐನ್ಸ್ಟೈನ್ನ ಬಾಲ್ಯವು ಅಷ್ಟು ಚೆನ್ನಾಗಿರಲಿಲ್ಲ. ಬಹುಶಃ ಇದರಿಂದಾಗಿಯೇ ಹೊಸ ವಿಷಯವನ್ನು ಕಲಿಯಲು ಶಿಕ್ಷಕರನ್ನು ಅವಲಂಬಿಸುವ ಬದಲು ಪುಸ್ತಕಗಳನ್ನು ಓದುವ ಮೂಲಕ ಅವನು ಸ್ವಂತವಾಗಿ ಕಲಿಯುತ್ತಿದ್ದನು. ಅವನು ಪ್ರತಿಯೊಂದು ವಿಷಯವನ್ನು ಸ್ವಂತವಾಗಿ ಅಧ್ಯಯನ ಮಾಡಿ ಕಲಿಯುತ್ತಿದ್ದನು. ಆದಾಗ್ಯೂ ಒಮ್ಮೆ ಅವನಿಗಿಂತ ಹಿರಿಯನಾಗಿದ್ದ ಐನ್ಸ್ಟೈನ್ನ ಸ್ನೇಹಿತ ಮ್ಯಾಕ್ಸ್ ಟಾಲ್ಮೋಡ್ ರಜಾದಿನಗಳಿಗೆ ಐನ್ಸ್ಟೈನ್ನ ಮನೆಯಲ್ಲಿ ತಂಗಲು ಬಂದಾಗ ಅವನು ಆರನ್ ಬೆನ್ಸ್ ಎಂಬ ಜರ್ಮನ್ ಲೇಖಕ ಬರೆದ ಪುಸ್ತಕಗಳನ್ನು ತಂದನು. ಆದರೆ ಈ ಬಾರಿ ಅವನು ತಂದ ಪುಸ್ತಕಗಳು ಜ್ಯಾಮಿತಿ ಅಥವಾ ಗಣಿತದ ಬಗ್ಗೆ ಪುಸ್ತಕಗಳಾಗಿರಲಿಲ್ಲ. ಆ ಪುಸ್ತಕಗಳು ನಮ್ಮ ಭೂಮಿಯ ಬಗ್ಗೆ, ಸೌರವ್ಯೂಹದ ಬಗ್ಗೆ, ಬ್ರಹ್ಮಾಂಡದ ಬಗ್ಗೆ ಇದ್ದವು. ಈ ಎಲ್ಲಾ ವಿಷಯಗಳ ಬಗ್ಗೆ ಮಾತನಾಡುವ ಪುಸ್ತಕಗಳನ್ನು ಐನ್ಸ್ಟೈನ್ ನೋಡಿದಾಗ ಅವರು ತುಂಬಾ ಸಂತೋಷಪಟ್ಟರು, ಏಕೆಂದರೆ ಅಂತಹ ಪುಸ್ತಕಗಳು ಅಸ್ತಿತ್ವದಲ್ಲಿರುತ್ತವೆ ಎಂದು ಅವರು ಎಂದಿಗೂ ಊಹಿಸಿರಲಿಲ್ಲ. ಅವುಗಳನ್ನು ಓದಲು ಪ್ರಾರಂಭಿಸಿದಾಗ ಮಾತ್ರ ಅವರು ವಿಶ್ವ ಏನೆಂದು ಕಲಿತರು. ಒಂದೆಡೆ ಪುಸ್ತಕಗಳು ಮತ್ತು ಮತ್ತೊಂದೆಡೆ ಬ್ರಹ್ಮಾಂಡದ ರಹಸ್ಯಗಳು, ಇವೆಲ್ಲವೂ ಒಟ್ಟಾಗಿ ಐನ್ಸ್ಟೈನ್ರನ್ನು ಒಂದು ದೊಡ್ಡ ಆವಿಷ್ಕಾರಕ್ಕೆ ಕರೆದೊಯ್ದವು. ಆದರೆ ಐನ್ಸ್ಟೈನ್ನ ಸಂಪೂರ್ಣ ಗಮನವು ವಿಜ್ಞಾನ ಮತ್ತು ಗಣಿತದ ಮೇಲೆ ಮಾತ್ರ ಇತ್ತು. ಅವನಿಗೆ ಇತರ ವಿಷಯಗಳಲ್ಲಿ ಅಂಕಗಳು ಸಿಗಲಿಲ್ಲ. ಶಿಕ್ಷಕರು ಸಹ ಐನ್ಸ್ಟೈನ್ನ ಮಾನಸಿಕ ಸ್ಥಿತಿ ಸರಿಯಿಲ್ಲ ಎಂದು ಭಾವಿಸಿದ್ದರು. ಐನ್ಸ್ಟೈನ್ನ ತನ್ನ ಮಗನ ಬಗ್ಗೆ ಶಿಕ್ಷಕರು ಏನು ಯೋಚಿಸುತ್ತಿದ್ದಾರೆಂದು ತಿಳಿದು ತಂದೆಗೆ ತುಂಬಾ ಬೇಸರವಾಯಿತು. ವಿಜ್ಞಾನ ಮತ್ತು ಗಣಿತದಲ್ಲಿ ಅತ್ಯಂತ ಪ್ರತಿಭಾನ್ವಿತನಾಗಿದ್ದ ತನ್ನ ಮಗ ಬೇರೆಲ್ಲದರಲ್ಲೂ ಏಕೆ ಅನುತ್ತೀರ್ಣನಾಗುತ್ತಿದ್ದಾನೆಂದು ಅವನ ತಂದೆಗೆ ಅರ್ಥವಾಗಲಿಲ್ಲ. ಆದಾಗ್ಯೂ ಐನ್ಸ್ಟೈನ್ನ ಶಾಲಾ ಜೀವನವು ತುಂಬಾ ಕಷ್ಟಕರವಾಗಿರುವುದಕ್ಕೆ ಇನ್ನೊಂದು ಕಾರಣವಿತ್ತು. ಐನ್ಸ್ಟೈನ್ ಒಬ್ಬ ಯಹೂದಿ, ಆದರೆ ಆ ದಿನಗಳಲ್ಲಿ ಅವನ ಶಾಲೆಯಲ್ಲಿ ಹೆಚ್ಚಿನ ಜನರು ಕ್ರಿಶ್ಚಿಯನ್ನರಾಗಿದ್ದರು. ಯೇಸುಕ್ರಿಸ್ತನನ್ನು ಶಿಲುಬೆಗೇರಿಸಿದವರು ಯಹೂದಿಗಳು ಎಂದು ಎಲ್ಲರಿಗೂ ತಿಳಿದಿತ್ತು. ಆದ್ದರಿಂದ ಐನ್ಸ್ಟೈನ್ ಅನೇಕ ಕ್ರೈಸ್ತರಲ್ಲಿ ಯಹೂದಿಯಾಗಿರುವುದು ಕಷ್ಟಕರವಾಗಿತ್ತು. ಐನ್ಸ್ಟೈನ್ ಮೇಲೆ ಐನ್ಸ್ಟೈನ್ ತುಂಬಾ ಕೋಪಗೊಂಡಿದ್ದರು. ತಾರತಮ್ಯ ಎಷ್ಟು ತೀವ್ರವಾಗಿತ್ತೆಂದರೆ ಒಮ್ಮೆ ಒಬ್ಬ ಶಿಕ್ಷಕ ತರಗತಿಗೆ ಮೊಳೆ ತಂದು ಅದರಿಂದ ಯೇಸುವನ್ನು ಶಿಲುಬೆಗೇರಿಸಲಾಯಿತು ಎಂದು ಹೇಳಿದ. ಅವನು ಕೋಪದಿಂದ ಐನ್ಸ್ಟೈನ್ನತ್ತ ನೋಡಿದನು. ಎಲ್ಲಾ ಮಕ್ಕಳು ಐನ್ಸ್ಟೈನ್ನತ್ತ ವಿಚಿತ್ರವಾಗಿ ನೋಡಿದರು. ಐನ್ಸ್ಟೈನ್ ತಕ್ಷಣ ನಾಚಿಕೆಯಿಂದ ತಲೆ ಬಾಗಿದನು. ಯೇಸುವಿನ ಶಿಲುಬೆಗೇರಿಸುವಿಕೆಗೆ ನಾನೇ ಕಾರಣ ಎಂದು ಅವನು ತನ್ನ ಪುಸ್ತಕದಲ್ಲಿ ಬರೆದಿದ್ದಾನೆ. ನಂತರ ಧರ್ಮವು ಅನೇಕ ಸಂದರ್ಭಗಳಲ್ಲಿ ಐನ್ಸ್ಟೈನ್ಗೆ ನೋವನ್ನುಂಟು ಮಾಡಿತು. ಅದೇ ತಾರತಮ್ಯವು ಐನ್ಸ್ಟೈನ್ಗೆ ದೇಶವನ್ನು ತೊರೆಯಲು ಕಾರಣವಾಯಿತು ಎಂದು ಕೆಲವೇ ಜನರಿಗೆ ತಿಳಿದಿದೆ. ಅಲ್ಲಿಯವರೆಗೆ ಅವರು 15 ವರ್ಷಗಳಿಂದ ಕಷ್ಟಗಳೊಂದಿಗೆ ಬದುಕುತ್ತಿದ್ದರು. 18 ವರ್ಷದ ಐನ್ಸ್ಟೈನ್ನ ಜೀವನವು ಇನ್ನಷ್ಟು ತೊಂದರೆಗೀಡಾಗಿತ್ತು. 1894ರಲ್ಲಿ ಐನ್ಸ್ಟೈನ್ನ ತಂದೆಯ ವ್ಯವಹಾರವು ದಿವಾಳಿಯಾಯಿತು. ಅವರು ತಮ್ಮ ಸ್ವಂತ ಮನೆಯನ್ನು ಮಾರಾಟ ಮಾಡದ ಹೊರತು ಅವರ ಸಾಲಗಳನ್ನು ತೀರಿಸಲು ಯಾವುದೇ ಮಾರ್ಗವನ್ನು ಹೊಂದಿರಲಿಲ್ಲ. ಅದೇ ಸಮಯದಲ್ಲಿ ಅವರಿಗೆ ಅನಿರೀಕ್ಷಿತ ಮೂಲದಿಂದ ಸಹಾಯ ಸಿಕ್ಕಿತು. ಐನ್ಸ್ಟೈನ್ ಕುಟುಂಬವು ಇಟಲಿಯ ಮಿಲನ್ನಲ್ಲಿ ಶ್ರೀಮಂತ ಸಂಬಂಧಿಕರನ್ನು ಹೊಂದಿತ್ತು. ಅವರು ಐನ್ಸ್ಟೈನ್ ಕುಟುಂಬಕ್ಕೆ ಸಹಾಯ ಮಾಡಿದರು ಮತ್ತು ಇಟಲಿಯಲ್ಲಿ ವ್ಯಾಪಾರ ಮಾಡಲು ಹಲವು ಅವಕಾಶಗಳಿವೆ ಮತ್ತು ಅದಕ್ಕಾಗಿ ಅವರು ಅವರಿಗೆ ಹಣವನ್ನು ಸಹ ನೀಡುವುದಾಗಿ ಹೇಳಿದರು. ಐನ್ಸ್ಟೈನ್ಗೆ ನಿರಾಳವಾಯಿತು. ಜರ್ಮನಿಯಲ್ಲಿ ಓದುವುದು ನರಕದಂತೆ ಇತ್ತು. ಆ ಶಾಲೆಯಿಂದ ಯಾವಾಗ ಹೊರಬರುತ್ತೇನೆಂದು ಅವನಿಗೆ ಆಶ್ಚರ್ಯವಾಯಿತು. ಮಿಲನ್ ನಗರದ ಬಗ್ಗೆ ಐನ್ಸ್ಟೈನ್ ಆಗಾಗ್ಗೆ ಒಳ್ಳೆಯ ವಿಷಯಗಳನ್ನು ಕೇಳಿದ್ದ. ಜರ್ಮನಿಗಿಂತ ಮಿಲನ್ನಲ್ಲಿ ಓದುವುದು ಹೆಚ್ಚು ಮೋಜಿನ ಸಂಗತಿಯಾಗಿದೆ ಮತ್ತು ಅಲ್ಲಿನ ಹವಾಮಾನವು ಬೆಚ್ಚಗಿರುತ್ತದೆ ಮತ್ತು ಅದ್ಭುತವಾಗಿದೆ ಎಂದು ಅವನು ಕೇಳಿದ್ದ. ಜರ್ಮನಿಯಲ್ಲಿ ಯಾವಾಗಲೂ ಚಳಿಯಲ್ಲಿ ನಡುಗುವ ಬದಲು ಮಿಲನ್ನಲ್ಲಿ ತಾನು ಸ್ವತಂತ್ರನಾಗಿರುತ್ತೇನೆ ಎಂದು ಅವನು ಭಾವಿಸಿದ್ದನು. ಆದರೆ ಅವನ ತಂದೆ ಐನ್ಸ್ಟೈನ್ ಈಗ ಪ್ರೌಢಶಾಲೆಯಲ್ಲಿದ್ದಾನೆ ಮತ್ತು ಅವನು ಶಾಲೆಗಳನ್ನು ಬದಲಾಯಿಸಿದರೆ
ಅವನ ಅಧ್ಯಯನ ನಿಲ್ಲುತ್ತದೆ ಎಂದು ಭಾವಿಸಿ ಐನ್ಸ್ಟೈನ್ನನ್ನು ಜರ್ಮನಿಯ ಹಾಸ್ಟೆಲ್ಗೆ ಕಳುಹಿಸಿದನು. ಇಡೀ ಕುಟುಂಬ ಇಟಲಿಯ ಮಿಲನ್ಗೆ ಸ್ಥಳಾಂತರಗೊಂಡಿತು. ಅಂದಿನಿಂದ ಐನ್ಸ್ಟೈನ್ನ ಕಷ್ಟಗಳು ಇನ್ನಷ್ಟು ತೀವ್ರವಾದವು. ಅವರು ಒಬ್ಬಂಟಿಯಾಗಿರುವಾಗ ಅವರು ನ್ಯೂಟನ್ ಬರೆದ ಪುಸ್ತಕಗಳನ್ನು ಓದಲು ಪ್ರಾರಂಭಿಸಿದರು. ಅವರು ಬ್ರಹ್ಮಾಂಡದ ಬಗ್ಗೆ ಆಲೋಚನೆಗಳಲ್ಲಿ ಮುಳುಗುತ್ತಿದ್ದರು. ಆದರೆ ಅವರು ತಮ್ಮ ಕುಟುಂಬದಿಂದ ಹೆಚ್ಚು ಕಾಲ ದೂರವಿರಲು ಸಾಧ್ಯವಾಗಲಿಲ್ಲ. ಅವರು ಆಗಾಗ್ಗೆ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರು. ಅವರು ಪರಿಚಿತ ವೈದ್ಯರ ಬಳಿಗೆ ಹೋಗುತ್ತಿದ್ದರು. ಐನ್ಸ್ಟೈನ್ನ ಸ್ಥಿತಿಯನ್ನು ನೋಡಿದಾಗ ವೈದ್ಯರು ಗಾಬರಿಗೊಂಡರು. ಆದ್ದರಿಂದ ಅವರು ಐನ್ಸ್ಟೈನ್ ಓದುತ್ತಿರುವ ಶಾಲೆಗೆ ಪತ್ರ ಬರೆದರು. ಅವರು ತಮ್ಮ ಕುಟುಂಬದೊಂದಿಗೆ ಕೆಲವು ದಿನಗಳನ್ನು ಕಳೆದರೆ ಹೊರತು ಅವರ ಆರೋಗ್ಯ ಸುಧಾರಿಸುವುದಿಲ್ಲ ಎಂದು ಹೇಳಿದರು. ಹಾಗಾಗಿ ಅವನನ್ನು ಕೆಲವು ದಿನಗಳವರೆಗೆ ಕಳುಹಿಸಲು ಬರೆದನು. ಪತ್ರವನ್ನು ಓದಿದ ಶಾಲಾ ಶಿಕ್ಷಕರು ಅವನು ಕೆಲವು ದಿನಗಳವರೆಗೆ ಶಾಲೆಯನ್ನು ಬಿಡಲು ಸಾಧ್ಯವಿಲ್ಲ, ಆದರೆ ಸಂಪೂರ್ಣವಾಗಿ ಬಿಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಆ ಒಂದು ಮಾತಿನಿಂದ ಐನ್ಸ್ಟೈನ್ಗೆ ಶಾಲೆಯಿಂದ ಶಾಶ್ವತವಾಗಿ ಹೊರಡುವ ಪ್ರಮಾಣಪತ್ರ ಸಿಕ್ಕಿತು. ಆದರೆ ಅವನು ಶಾಲೆಯನ್ನು ಅರ್ಧದಲ್ಲೇ ಬಿಟ್ಟರೆ ಇಟಲಿಯ ಶಾಲೆಗಳಿಗೆ ಸೇರಿಸಿಕೊಳ್ಳಲಾಗುವುದಿಲ್ಲ ಎಂದು ಅವನು ಹೆದರುತ್ತಿದ್ದನು. ಆದರೆ ಗಣಿತ ಮತ್ತು ಭೌತಶಾಸ್ತ್ರದಲ್ಲಿ ಐನ್ಸ್ಟೈನ್ಗಿಂತ ಉತ್ತಮರು ಯಾರೂ ಇಲ್ಲ ಎಂದು ಅವರಿಗೆ ತಿಳಿದಿತ್ತು. ಅದಕ್ಕಾಗಿಯೇ ಅವನು ತನ್ನ ಪ್ರತಿಭೆಯ ಸಂಕೇತವಾಗಿ ಭೌತಶಾಸ್ತ್ರ ಮತ್ತು ಗಣಿತವನ್ನು ಕಲಿಸಿದ ಶಿಕ್ಷಕರಿಂದ ಪತ್ರವನ್ನು ಪಡೆಯಲು ನಿರ್ಧರಿಸಿದನು. ನಿರೀಕ್ಷೆಯಂತೆ ಶಿಕ್ಷಕರು ಐನ್ಸ್ಟೈನ್ಗೆ ಪತ್ರ ಕಳುಹಿಸಿದರು. ಅವನು ಪತ್ರಗಳನ್ನು ತೆಗೆದುಕೊಂಡು ಇಟಲಿಗೆ ಹೊರಟು ಹೋದನು. ಐನ್ಸ್ಟೈನ್ರನ್ನು ನೋಡಿದಾಗ ಅವರ ತಂದೆ ಸ್ವಲ್ಪ ಕೋಪಗೊಂಡರು. ಅವರು ತಮ್ಮ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡು ಶಾಂತರಾದರು. ಅಲ್ಲಿಯವರೆಗೆ ಕಷ್ಟ ಮತ್ತು ತಾರತಮ್ಯದಲ್ಲಿ ಬದುಕಿದ್ದ ಐನ್ಸ್ಟೈನ್ ಇಟಲಿಯಲ್ಲಿ ಎಲ್ಲವನ್ನೂ ಹೊಸದಾಗಿ ಕಂಡುಕೊಂಡರು. ಅವನು ಎಂದಿಗಿಂತಲೂ ಹೆಚ್ಚು ಉತ್ಸಾಹದಿಂದ ಬದುಕಲು ಪ್ರಾರಂಭಿಸಿದನು. ಅವನು ತನ್ನ ತಂಗಿ ಮಾಯಾ ಜೊತೆ ಮಿಲನ್ ನಗರದಾದ್ಯಂತ ಪ್ರಯಾಣಿಸಿದನು ಮತ್ತು ಹೊಸ ಪರಿಚಯಸ್ಥರೊಂದಿಗೆ ಸಂತೋಷಪಟ್ಟನು. ಬಾಲ್ಯದಿಂದಲೂ ಯಾವಾಗಲೂ ತನ್ನ ಬಾಲ್ಯವನ್ನು ಒಂಟಿಯಾಗಿ ಮತ್ತು ಪುಸ್ತಕಗಳ ಪುಟಗಳಿಗೆ ಸೀಮಿತವಾಗಿ ಕಳೆದ ಐನ್ಸ್ಟೈನ್ಗೆ ಇದ್ದಕ್ಕಿದ್ದಂತೆ ಈ ರೀತಿ ಅನಿಸಿತು. ಅವರ ಸಹೋದರಿ ಬದಲಾವಣೆಯನ್ನು ನೋಡಿ ಆಶ್ಚರ್ಯಚಕಿತರಾದರು. ನಿಧಾನವಾಗಿ ಐನ್ಸ್ಟೈನ್ ಜರ್ಮನಿಯಲ್ಲಿ ನಡೆದ ಎಲ್ಲವನ್ನೂ ಮರೆತರು, ಆದರೆ ಅವರ ತಂದೆ ಮರೆತರು. ಅವರು ಜರ್ಮನಿಯಲ್ಲಿ ಯಾವಾಗ ಶಾಲೆಗೆ ಹೋಗುತ್ತೀರಿ ಎಂದು ಕೇಳಿದರು. ಆದರೆ ಐನ್ಸ್ಟೈನ್ ಮತ್ತೆ ಅಲ್ಲಿಗೆ ಹೋಗುವುದಿಲ್ಲ ಎಂದು ಹೇಳಿದರು. ಅಲ್ಲಿ ಹೊರತುಪಡಿಸಿ ಬೇರೆಲ್ಲಿಯೂ ಓದುವುದಾಗಿ ಭರವಸೆ ನೀಡಿದರು. ಆದ್ದರಿಂದ ಅವರ ತಂದೆ ಅವರಿಗೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಅಧ್ಯಯನ ಮಾಡಲು ವ್ಯವಸ್ಥೆ ಮಾಡಿದರು. ಆದರೆ ಶಾಲೆಯಲ್ಲಿ ಅವರ ಅಂಕಗಳು ಉತ್ತಮವಾಗಿಲ್ಲದ ಕಾರಣ ಅವರ ನೆಚ್ಚಿನ ಭೌತಶಾಸ್ತ್ರದಲ್ಲಿ ಸೀಟು ಸಿಗುವುದು ಕಷ್ಟಕರವಾಗಿತ್ತು. ಆದ್ದರಿಂದ ಅವರಿಗೆ ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ನಲ್ಲಿ ಸೀಟು ಸಿಕ್ಕಿತು. ಆದರೆ ಐನ್ಸ್ಟೈನ್ಗೆ ಭೌತಶಾಸ್ತ್ರ ಇಷ್ಟವಾಗಲಿಲ್ಲ. ಅವರ ತಂದೆ ಆ ದಿನ ವಿಜ್ಞಾನದ ಹಾದಿಯನ್ನು ಬದಲಾಯಿಸುತ್ತಾರೆಂದು ಭಾವಿಸಿರಲಿಲ್ಲ. ಎಲ್ಲರಂತೆ ಐನ್ಸ್ಟೈನ್ ಕೂಡ ತನ್ನ ತಂದೆಗೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಅಧ್ಯಯನ ಮಾಡಲು ಓಕೆ ಅಂದರು. ಅದಕ್ಕೂ ಮೊದಲು ಇಡೀ ಇಟಲಿಯನ್ನು ನೋಡಲು ಹೋಗುವುದಾಗಿ ಹೇಳಿ 1 ಪೈಸೆ ಖರ್ಚು ಮಾಡದೆ ಸಾಧ್ಯವಾದಷ್ಟು ದೂರ ನಡೆದರು. ಇಟಲಿಗೆ ಹೋಗುವ ದಾರಿಯಲ್ಲಿ ನೀವು ನೋಡುವ ಆಲ್ಪ್ಸ್ ನೋಡಲು ಅದ್ಭುತವಾಗಿದೆ. ನೀವು ಕೆಲವು ಕಷ್ಟಗಳಿಂದ ಹೊರಬಂದು ನಿಮ್ಮ ಜೀವನವನ್ನು ಹೊಸದಾಗಿ ಪ್ರಾರಂಭಿಸಿದಾಗ ಪ್ರಕೃತಿಯಲ್ಲಿ ನಾವು ಅಲ್ಲಿಯವರೆಗೆ ಕಳೆದುಕೊಂಡಿದ್ದ ಸ್ವಾತಂತ್ರ್ಯವನ್ನು ಮರಳಿ ಪಡೆಯುತ್ತೇವೆ. ಐನ್ಸ್ಟೈನ್ ಕೂಡ ಹಾಗೆಯೇ ಇದ್ದರು. ಅವನಿಗೆ ಸ್ವತಂತ್ರ ಅನಿಸಿತು. ಟೀಕೆ ಅಥವಾ ಅಪಹಾಸ್ಯದ ಭಯವಿಲ್ಲದೆ ಬದುಕುವ ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ಅವನು ಭಾವಿಸಿದನು. ಆ ಬೆಟ್ಟಗಳಲ್ಲಿ ತಾನು ಏನನ್ನು ಕಳೆದುಕೊಂಡಿದ್ದೇನೆಂದು ಅವನು ಅರಿತುಕೊಂಡನು. ಅಲ್ಲಿಂದ ಅವನು ಮೆಡಿಟರೇನಿಯನ್ ಕರಾವಳಿಯಲ್ಲಿರುವ ಜಿನೋವಾ ನಗರಕ್ಕೆ ಹೊರಟನು. ಅಲ್ಲಿಂದ ಅವನು ಭೌತಶಾಸ್ತ್ರದ ಪಿತಾಮಹ ಎಂದು ಕರೆಯಲ್ಪಡುವ ಗೆಲಿಲಿಯೋನ ಜನ್ಮಸ್ಥಳವಾದ ಪಿಸಾಗೆ ಹೋದನು. ಅಲ್ಲಿ ಅವನು ಐತಿಹಾಸಿಕ ವಾಲುವ ಗೋಪುರವನ್ನು ನೋಡಿದನು ಮತ್ತು ಅದರ ಮೇಲೆ ಗೆಲಿಲಿಯೋ ಮಾಡಿದ ಪ್ರಯೋಗದಿಂದ ಆಶ್ಚರ್ಯಚಕಿತನಾದನು. ಗೆಲಿಲಿಯೋನ ಕಾಲದಲ್ಲಿ ಜನರು ಕ್ರಿಸ್ತನ ಪೂರ್ವದ ಅರಿಸ್ಟಾಟಲ್ನ ವಿಚಾರಗಳನ್ನು ನಂಬಿದ್ದರು. ಹಗುರವಾದ ವಸ್ತುಗಳಿಗಿಂತ ಭಾರವಾದ ವಸ್ತುಗಳು ವೇಗವಾಗಿ ಬೀಳುತ್ತವೆ ಎಂದು ಅರಿಸ್ಟಾಟಲ್ ಕಲಿಸಿದನು. ಆದರೆ ಗೆಲಿಲಿಯೋ ವಸ್ತುಗಳ ತೂಕದ ಆಧಾರದ ಮೇಲೆ ಬೀಳುವ ವೇಗದಲ್ಲಿನ ವ್ಯತ್ಯಾಸವು ಗಾಳಿಯ ಕಾರಣದಿಂದಾಗಿ ಮಾತ್ರ ಎಂದು ಸಾಬೀತುಪಡಿಸಿದನು. ಗಾಳಿಯನ್ನು ತೆಗೆದುಹಾಕಿದರೆ ಎಲ್ಲಾ ವಸ್ತುಗಳು ಒಂದೇ ವೇಗದಲ್ಲಿ ಬೀಳುತ್ತವೆ. ಅವನು ಒಲವಿನ ಗೋಪುರದ ಮೇಲಿನಿಂದ ಹಗುರವಾದ ವಸ್ತು ಮತ್ತು ಭಾರವಾದ ವಸ್ತುವನ್ನು ಎಸೆದನು ಮತ್ತು ಸಾವಿರಾರು ವರ್ಷಗಳಿಂದ ಚಲಾವಣೆಯಲ್ಲಿದ್ದ ಅರಿಸ್ಟಾಟಲ್ನ ವಿಚಾರಗಳನ್ನು ಪ್ರಶ್ನಿಸಿದನು. ಅಂತಹ ಘಟನೆಯಿಂದ ಅವನು ಆಶ್ಚರ್ಯಚಕಿತನಾದನು ಮತ್ತು ಅಲ್ಲಿಗೆ ತನ್ನ ಪ್ರಯಾಣವನ್ನು ಕೊನೆಗೊಳಿಸಿದನು. ಅವರು ಕಾಲೇಜು ಸೇರಲು ಸ್ವಿಟ್ಜರ್ಲೆಂಡ್ಗೆ ಹೋದರು. ಆದರೆ ಜರ್ಮನಿಯ ಶಾಲೆಯು ಐನ್ಸ್ಟೈನ್ನ ಮೇಲೆ ಎಷ್ಟು ಪ್ರಭಾವ ಬೀರಿತು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬಹುದು. ಸಮಾಜದ ವ್ಯವಸ್ಥೆಯಲ್ಲಿ ಎಷ್ಟೇ ದೋಷಗಳಿದ್ದರೂ ತಿಳಿದುಕೊಳ್ಳುವ ಕುತೂಹಲ ನಮಗಿದ್ದರೆ ನಮ್ಮ ಕುತೂಹಲವು ಕಲಿಯಲು ಹೊಸ ಮಾರ್ಗಗಳನ್ನು ಹುಡುಕಲು ನಮ್ಮನ್ನು ಕರೆದೊಯ್ಯುತ್ತದೆ. ಐನ್ಸ್ಟೈನ್ನ ವಿಷಯದಲ್ಲೂ ಇದೇ ಆಯಿತು. ಶಿಕ್ಷಕರು ಐನ್ಸ್ಟೈನ್ಗೆ ಅರ್ಥಮಾಡಿಕೊಳ್ಳಲು ಹೇಳದಿದ್ದರು.
ಅವರು ಕುತೂಹಲದಿಂದ ಸ್ವಂತವಾಗಿ ಪುಸ್ತಕಗಳನ್ನು ಓದುತ್ತಿದ್ದರು ಮತ್ತು ಯಾರನ್ನೂ ಅವಲಂಬಿಸಲಿಲ್ಲ. ಈ ಅಭ್ಯಾಸವು ನಂತರ ಬಂದಿತು. ಅವರು ಯಾವುದೇ ವ್ಯಕ್ತಿಯನ್ನು ಯಾವುದನ್ನೂ ಅವಲಂಬಿಸದೆ ಹೊಸ ಸಂಶೋಧನೆ ಮಾಡುವಂತೆ ಮಾಡಿದರು. ಐನ್ಸ್ಟೈನ್ನ ಜೀವನವನ್ನು ನೋಡಿದರೆ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಯಾವ ರೀತಿಯ ಸಂದರ್ಭಗಳನ್ನು ಎದುರಿಸುತ್ತಾನೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬಹುದು. ಅದು ಆ ವ್ಯಕ್ತಿಯನ್ನು ಇತಿಹಾಸದಲ್ಲಿ ಉಳಿಯುವ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಐನ್ಸ್ಟೈನ್ ಒಬ್ಬ ಉತ್ತಮ ವಿದ್ಯಾರ್ಥಿಯಾಗಿರಲಿಲ್ಲ. ಆದರೆ ಯಾರೂ ಹೇಳದಿದ್ದರೂ ಗಣಿತ ಮತ್ತು ಭೌತಶಾಸ್ತ್ರದಲ್ಲಿ ಆಸಕ್ತಿ ತೋರಿಸಿದರು. ಅವರು ಇಷ್ಟಪಡದ ಜರ್ಮನ್ ಶಾಲೆಯನ್ನು ತೊರೆದು ತಮ್ಮ ಕುಟುಂಬ ವಾಸಿಸುತ್ತಿದ್ದ ಇಟಲಿಗೆ ಹೋದರು. ಐನ್ಸ್ಟೈನ್ನ ತಂದೆ ಕೋಪಗೊಂಡರು, ಆದರೆ ಅವರು ಯಾವುದೇ ಸಂದರ್ಭದಲ್ಲೂ ಜರ್ಮನಿಗೆ ಹೋಗುವುದಿಲ್ಲ ಮತ್ತು ಬೇರೆಡೆ ಅಧ್ಯಯನ ಮಾಡಲು ಸಿದ್ಧರಾಗುವುದಾಗಿ ಹೇಳಿದರು. ಆದ್ದರಿಂದ ಅವರು ತಮ್ಮ ನೆಚ್ಚಿನ ಶಾಲೆಗೆ ಹೋದರು. ವಿಷಯಗಳನ್ನು ಅಧ್ಯಯನ ಮಾಡುವ ಬದಲು ಅವನು ತನ್ನ ತಂದೆಗಾಗಿ ಎಲೆಕ್ಟ್ರಾನಿಕ್ ಎಂಜಿನಿಯರಿಂಗ್ ಕಾಲೇಜಿಗೆ ಸೇರಲು ತಯಾರಿ ನಡೆಸುತ್ತಾನೆ. ಪ್ರೌಢಶಾಲೆ ಮುಗಿಸಿದ ನಂತರ ಐನ್ಸ್ಟೈನ್ನ ತಂದೆ ಅವನನ್ನು ಸ್ವಿಟ್ಜರ್ಲ್ಯಾಂಡ್ನ ಫೆಡರಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಂಬ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಲು ಕಳುಹಿಸಲು ನಿರ್ಧರಿಸುತ್ತಾರೆ. ಆದರೆ ಅಲ್ಲಿ ಪ್ರವೇಶ ಪಡೆಯಲು ಅವನು ಪರೀಕ್ಷೆ ಬರೆಯಬೇಕು. ಐನ್ಸ್ಟೈನ್ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿದ್ದಾನೆ. ಅದಕ್ಕಾಗಿ ಅವನು ವಿಶ್ವವಿದ್ಯಾಲಯದ ನಿರ್ದೇಶಕರ ಬಳಿಗೆ ಹೋಗಿ ಸಂದರ್ಶನಕ್ಕೆ ಕುಳಿತುಕೊಳ್ಳುತ್ತಾನೆ. ಆದಾಗ್ಯೂ ನಿರೀಕ್ಷೆಯಂತೆ ಐನ್ಸ್ಟೈನ್ ಗಣಿತ ಮತ್ತು ಭೌತಶಾಸ್ತ್ರವನ್ನು ಆರಿಸಿಕೊಳ್ಳುತ್ತಾರೆ. ವಿಜ್ಞಾನ ಹೊರತುಪಡಿಸಿ ಬೇರೆ ಯಾವುದೇ ವಿಷಯದಲ್ಲಿ ಹೆಚ್ಚು ಅಧ್ಯಯನ ಮಾಡದ ಕಾರಣ ಐನ್ಸ್ಟೈನ್ಗೆ ಸೀಟು ನೀಡಲು ಸಾಧ್ಯವಿಲ್ಲ ಎಂದು ವಿಶ್ವವಿದ್ಯಾಲಯದ ನಿರ್ದೇಶಕರು ಹೇಳಿದರು. ಅವರು ಹೊರಡುವಾಗ ಅವರು ಸ್ವಲ್ಪ ಅಸಮಾಧಾನಗೊಂಡಿದ್ದರು. ಅವರು ಐನ್ಸ್ಟೈನ್ರನ್ನು ನಿಲ್ಲಿಸಲು ಕೇಳಿದರು ಮತ್ತು ಅವರನ್ನು ಮರಳಿ ಕರೆದರು. ಅವರು ಇತರ ವಿಷಯಗಳಲ್ಲಿ ಎಷ್ಟೇ ಉತ್ತಮರಾಗಿದ್ದರೂ ಗಣಿತ ಮತ್ತು ಭೌತಶಾಸ್ತ್ರದಲ್ಲಿ ಉತ್ತಮ ಪ್ರತಿಭೆಯನ್ನು ತೋರಿಸಿದ್ದಾರೆ ಎಂದು ಅವರು ಹೇಳಿದರು. ಆದ್ದರಿಂದ ಅವರು ಅವನಿಗೆ ಇತರ ವಿಷಯಗಳಲ್ಲಿ ತರಬೇತಿ ಪಡೆಯಲು ಮತ್ತು ಪ್ರವೇಶ ಪರೀಕ್ಷೆಯನ್ನು ಮತ್ತೆ ಬರೆಯಲು ಅವಕಾಶ ನೀಡಿದರು. ಐನ್ಸ್ಟೈನ್ ತನ್ನ ಕುಟುಂಬಕ್ಕೆ ಇದರ ಬಗ್ಗೆ ಪತ್ರ ಬರೆದು ತನ್ನ ತಂದೆಗೆ ಕಳುಹಿಸಿದರು. ಆದರೆ ಅವರ ತಂದೆ ತುಂಬಾ ಕೋಪಗೊಂಡಿದ್ದರು. ಐನ್ಸ್ಟೈನ್ನ ತಾಯಿ ತನ್ನ ಮಗನನ್ನು ವಾಪಸ್ ಕರೆದುಕೊಂಡು ಹೋದರು. ಜರ್ಮನಿಯಲ್ಲಿ ಕುಟುಂಬ ಎದುರಿಸಿದ ಕಷ್ಟಗಳಿಂದಾಗಿ ಐನ್ಸ್ಟೈನ್ನ ಶಿಕ್ಷಣ ಹಾಳಾಗಿದೆ ಎಂದು ಅವರು ಅವನ ತಂದೆಗೆ ಹೇಳಿದರು. ಆದ್ದರಿಂದ ಐನ್ಸ್ಟೈನ್ ಸ್ವಿಟ್ಜರ್ಲ್ಯಾಂಡ್ನ ಸಾಮಾನ್ಯ ಕಾಲೇಜಿಗೆ ಸೇರಿದರು. ಆದರೆ ಜರ್ಮನಿಯಂತೆಯೇ ಸ್ವಿಟ್ಜರ್ಲ್ಯಾಂಡ್ನಲ್ಲಿಯೂ ಸಹ ಅದು ಹಾಗೆಯೇ ಆಗುತ್ತದೆ ಎಂದು ಅವರು ಹೆದರುತ್ತಿದ್ದರು. ಆದರೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತನಗೆ ಬೇಕಾದಂತೆ ಅಧ್ಯಯನ ಮಾಡುವ ಸ್ವಾತಂತ್ರ್ಯವಿತ್ತು. ಮಕ್ಕಳನ್ನು ಅಲ್ಲಿ ಅಧ್ಯಯನ ಮಾಡಲು ಒತ್ತಾಯಿಸುವ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಐನ್ಸ್ಟೈನ್ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಅಧ್ಯಯನ ಮಾಡಲು ತುಂಬಾ ಇಷ್ಟಪಟ್ಟರು. ಜರ್ಮನಿಯಲ್ಲಿನ ಕಹಿ ಅನುಭವ ಅವನು ತನ್ನ ಎಲ್ಲಾ ನೆನಪುಗಳನ್ನು ಸಹ ಮರೆತನು. ಐನ್ಸ್ಟೈನ್ನ ಆತ್ಮವಿಶ್ವಾಸ ಹೆಚ್ಚಾಯಿತು, ಏಕೆಂದರೆ ಅವನಿಗೆ ಯಾವುದೇ ಸಂದೇಹಗಳಿದ್ದರೂ ಜನರು ತಕ್ಷಣ ಅವುಗಳಿಗೆ ಉತ್ತರಿಸುತ್ತಿದ್ದರು. ಕಾಲೇಜು ಪ್ರಾಂಶುಪಾಲರು ಸಹ ಕಾಲೇಜಿನೊಂದಿಗೆ ಎಷ್ಟು ಪರಿಚಿತರಾಗಿದ್ದರು ಎಂದರೆ ಅವರು ಯಾವುದೇ ಸಂದೇಹಗಳನ್ನು ನಿವಾರಿಸಬಲ್ಲರು. ಒಬ್ಬ ವಿಜ್ಞಾನಿಗೆ ಅಗತ್ಯವಿರುವ ಗುಣಗಳೆಂದರೆ ತನಿಖೆ ನಡೆಸಿ ಸತ್ಯವನ್ನು ಕಂಡುಹಿಡಿಯುವುದು, ವಿಶೇಷವಾಗಿ ಎಲ್ಲರೂ ಕುರುಡಾಗಿ ನಂಬುವುದನ್ನು ಧೈರ್ಯದಿಂದ ಪ್ರಶ್ನಿಸುವ ಧೈರ್ಯ. ಸತ್ಯವನ್ನು ತಿಳಿದುಕೊಳ್ಳುವ ವಿಷಯಕ್ಕೆ ಬಂದಾಗ ವ್ಯಕ್ತಿಗಳು ಅಥವಾ ಅಹಂಕಾರಕ್ಕೆ ಪ್ರಾಮುಖ್ಯತೆ ನೀಡದೆ ನಿಷ್ಪಕ್ಷಪಾತವಾಗಿ ಸತ್ಯವನ್ನು ತಿಳಿದುಕೊಳ್ಳಬೇಕು ಎಂದು ಐನ್ಸ್ಟೈನ್ ಅಲ್ಲಿ ಕಲಿತರು. ಆದರೆ ಐನ್ಸ್ಟೈನ್ರನ್ನು ಹತ್ತಿರದಿಂದ ಗಮನಿಸುತ್ತಿದ್ದ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ವಿಂಟ್ಲರ್ ಐನ್ಸ್ಟೈನ್ರನ್ನು ತಮ್ಮ ಮನೆಗೆ ಕರೆದು ಬೇರೆ ಕೋಣೆಯಲ್ಲಿ ಕುಳಿತು ಅಧ್ಯಯನ ಮಾಡಲು ಹೇಳುತ್ತಿದ್ದರು. ಪ್ರಸಿದ್ಧ ವಿಜ್ಞಾನಿಗಳು ಹೊಸ ಸಿದ್ಧಾಂತಗಳೊಂದಿಗೆ ಬರೆದ ವೈಜ್ಞಾನಿಕ ನಿಯತಕಾಲಿಕಗಳನ್ನು ತಂದು ಐನ್ಸ್ಟೈನ್ಗೆ ನೀಡುತ್ತಿದ್ದರು. ಅದರೊಂದಿಗೆ ವಿಜ್ಞಾನ ಜಗತ್ತಿನಲ್ಲಿ ಈಗಾಗಲೇ ಆಗುತ್ತಿರುವ ಬದಲಾವಣೆಗಳನ್ನು ಐನ್ಸ್ಟೈನ್ ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಿದರು. ವಿಂಟ್ಲರ್ ಐನ್ಸ್ಟೈನ್ಗೆ ಅವರು ಎಷ್ಟೇ ದೊಡ್ಡ ಪ್ರಾಧ್ಯಾಪಕರಾಗಿದ್ದರು, ನಾವು ಯಾವಾಗಲೂ ಹೊಸ ವಿಷಯಗಳನ್ನು ಕಲಿಯಲು ಪ್ರಯತ್ನಿಸಬೇಕು ಎಂದು ಹೇಳುತ್ತಿದ್ದರು. ಅವರ ಶಿಕ್ಷಕರು ಐನ್ಸ್ಟೈನ್ ಕಲಿಸಿದ ಪಾಠವು ಅವರ ಜೀವನದಲ್ಲಿ ಅವರ ಜೊತೆ ಉಳಿಯುವ ಪಾಠವಾಗಿತ್ತು. ಆ ಕಾಲೇಜಿನ ಕಾರಣದಿಂದಾಗಿ ತಾನು ಯೋಜಿಸಿದಂತೆ ಫೆಡರಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸೀಟು ಸಿಕ್ಕಿತು ಎಂಬುದನ್ನು ಅವನು ಎಂದಿಗೂ ಮರೆಯಲಿಲ್ಲ. ಆದಾಗ್ಯೂ ಅವನು ಇಷ್ಟು ದಿನ ಓದಿದ್ದ ಕಾಲೇಜಿನ ಕಾರಣದಿಂದಾಗಿರಲಿ ಅಥವಾ ಅವನ ಶಿಕ್ಷಕ ವಿಂಟ್ಲರ್ ಕಾರಣದಿಂದಾಗಿರಲಿ, ಐನ್ಸ್ಟೈನ್ ತನ್ನ ಜೀವನದಲ್ಲಿ ಒಂದು ನಿರ್ಣಾಯಕ ನಿರ್ಧಾರವನ್ನು ಸ್ವತಃ ತೆಗೆದುಕೊಳ್ಳಬೇಕೆಂದು ಭಾವಿಸಿದನು. ಆ ದಿನ ಐನ್ಸ್ಟೈನ್ ಆ ನಿರ್ಧಾರ ತೆಗೆದುಕೊಳ್ಳುವ ಧೈರ್ಯವನ್ನು ಹೊಂದಿಲ್ಲದಿದ್ದರೆ ನಾವು ಇಂದು ಅವನ ಬಗ್ಗೆ ಮಾತನಾಡುತ್ತಿರಲಿಲ್ಲ. ಐನ್ಸ್ಟೈನ್ ತನ್ನ ತಂದೆ ಕನಸು ಕಂಡಂತೆ ಎಲೆಕ್ಟ್ರಾನಿಕ್ ಎಂಜಿನಿಯರಿಂಗ್ಗೆ ಸೇರದಿರಲು ನಿರ್ಧರಿಸಿದನು, ಆದರೆ ಭೌತಶಾಸ್ತ್ರಕ್ಕೆ ಸೇರಲು ನಿರ್ಧರಿಸಿದನು. ಅದರ ನಂತರ ಪ್ರಯೋಗಗಳು ವಿಜ್ಞಾನದ ಅಡಿಪಾಯವಾದ್ದರಿಂದ ಅವರು ಶಿಕ್ಷಕರಾಗಿ ಕೆಲಸ ಮಾಡಲು ಬಯಸಿದ್ದರು. ಪ್ರಯೋಗಗಳ ಮೂಲಕ ಮಾತ್ರ ಪ್ರಕೃತಿಯ ರಹಸ್ಯಗಳನ್ನು ಬಹಿರಂಗಪಡಿಸಬಹುದು. ಆದರೆ ಆ ಎಲ್ಲಾ ಪ್ರಯೋಗಗಳ ಮೂಲ ಒಂದು ಸಿದ್ಧಾಂತ.
ಅಂತಹ ಸಿದ್ಧಾಂತಗಳ ಮೇಲೆ ಸಂಶೋಧನೆ ನಡೆಯಬೇಕು ಎಂದು ಅವರು ನಂಬಿದ್ದರು. ಅವನು ತನ್ನ ತಂದೆಗೆ ಅದೇ ವಿಷಯವನ್ನು ಹೇಳಲು ಸ್ವಿಟ್ಜರ್ಲೆಂಡ್ನಿಂದ ಇಟಲಿಗೆ ಹೋದನು. ಒಂದು ದಿನ ಅವನು ನಿಲ್ಲಿಸಿ ತನ್ನ ತಂದೆಗೆ ಹೇಳಿದನು. ಅವನು ತಕ್ಷಣ ಅವನಿಗೆ ಹೇಳಿದರೆ ಅವನಿಗೆ ಕೋಪ ಬರುತ್ತದೆ ಎಂದು ಭಾವಿಸಿದನು. ಆದರೆ ಆ ದಿನಗಳಲ್ಲಿ ಎಲೆಕ್ಟ್ರಾನಿಕ್ಸ್ನಲ್ಲಿ ಎಂಜಿನಿಯರಿಂಗ್ ಮಾಡಿದವರಿಗೆ ಮಾತ್ರ ಬೇಗ ಕೆಲಸ ಸಿಗುತ್ತಿತ್ತು ಎಂದು ಅವರ ತಂದೆ ಕೋಪಗೊಂಡರು. ಐನ್ಸ್ಟೈನ್ ಕುಟುಂಬ ಇಟಲಿಗೆ ಬಂದ ನಂತರವೂ ಅವರ ಪರಿಸ್ಥಿತಿ ಹೆಚ್ಚು ಬದಲಾಗಲಿಲ್ಲ. ಐನ್ಸ್ಟೈನ್ಗೆ ಕೆಲಸ ಸಿಗುತ್ತದೆ ಮತ್ತು ಅವರನ್ನು ಬಡತನದಿಂದ ಹೊರತರುತ್ತದೆ ಎಂಬುದು ಅವರ ಏಕೈಕ ಆಶಯ ಎಂದು ಅವರು ನಂಬಿದ್ದರು. ಆದರೆ ಇದಕ್ಕೆ ವಿರುದ್ಧವಾಗಿ ಆಲ್ಬರ್ಟ್ ತನ್ನ ತಂದೆಯನ್ನು ಭೌತಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ ಏನು ಸಾಧಿಸುವಿರಿ ಎಂದು ಕೇಳಿದನು. ಭೌತಶಾಸ್ತ್ರವನ್ನು ಅಧ್ಯಯನ ಮಾಡುವುದಾಗಿ ಅವನು ಒತ್ತಾಯಿಸಿದಾಗ ಅವನ ತಂದೆ ಏನು ಮಾಡಬೇಕೆಂದು ತಿಳಿಯದೆ ಒಪ್ಪಿದರು. ಆದರೆ ಬಡತನದಿಂದಾಗಿ ಐನ್ಸ್ಟೈನ್ ತನ್ನ ಅಧ್ಯಯನಕ್ಕೆ ಹೇಗೆ ಹಣ ಪಾವತಿಸಬೇಕೆಂದು ಚಿಂತಿತನಾಗಿದ್ದಾಗ ಅವನ ದೂರದ ಸಂಬಂಧಿಕರು ಮತ್ತೆ ಮುಂದೆ ಬಂದು ಅವನ ಅಧ್ಯಯನಕ್ಕೆ ಅಗತ್ಯವಾದ ಹಣವನ್ನು ಒದಗಿಸಲು ಮುಂದಾದರು. ಐನ್ಸ್ಟೈನ್ ವಿಶ್ವವಿದ್ಯಾನಿಲಯವನ್ನು ಬಹಳ ಸಂತೋಷ ಮತ್ತು ಉತ್ಸಾಹದಿಂದ ಪ್ರವೇಶಿಸಿದರು. ಸ್ವಿಟ್ಜರ್ಲ್ಯಾಂಡ್ನ ಸರಳ ಕಾಲೇಜಿನಲ್ಲಿ ಶಿಕ್ಷಣವು ತುಂಬಾ ಅದ್ಭುತವಾಗಿದ್ದರೆ ನೊಬೆಲ್ ಪ್ರಶಸ್ತಿಗಳನ್ನು ಗೆದ್ದ ಅನೇಕ ವಿಜ್ಞಾನಿಗಳನ್ನು ಉತ್ಪಾದಿಸಿದ ಕಾಲೇಜಿನಲ್ಲಿ ಎಷ್ಟು ಉತ್ತಮವಾಗಿರುತ್ತದೆ ಎಂದು ಅವರು ಭಾವಿಸಿದರು. ಆದರೆ ವಾಸ್ತವವು ಐನ್ಸ್ಟೈನ್ ನಿರೀಕ್ಷಿಸಿದಂತೆ ಇರಲಿಲ್ಲ. ಆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಇನ್ನೂ ಹಳೆಯ ವಿಧಾನಗಳನ್ನು ಅನುಸರಿಸುತ್ತಿದ್ದಾರೆ ಮತ್ತು ಅದೇ ಪಾಠಗಳನ್ನು ಕಲಿಸುತ್ತಿದ್ದಾರೆ ಎಂದು ಐನ್ಸ್ಟೈನ್ಗೆ ಅರಿತುಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ. ಮತ್ತೊಂದೆಡೆ ಐನ್ಸ್ಟೈನ್ನ ತಂದೆಯ ವ್ಯವಹಾರವು ಅಷ್ಟು ಸರಾಗವಾಗಿ ನಡೆಯುತ್ತಿರಲಿಲ್ಲ. ಇದೆಲ್ಲವೂ ಒಟ್ಟಾಗಿ ಐನ್ಸ್ಟೈನ್ಗೆ ಅನಿಸಿತು. ಅವನು ತನ್ನನ್ನು ತಾನು ದುರದೃಷ್ಟವಂತ ಎಂದು ದೂರುತ್ತಿದ್ದ. ಕೆಲವು ದಿನಗಳ ನಂತರ ಅವನ ಸಹೋದರಿ ಮಾಯಾ ಅವನಿಗೆ ಒಂದು ಪತ್ರ ಬರೆದು ಐನ್ಸ್ಟೈನ್ನ ತಂದೆಯ ವ್ಯವಹಾರವು ಲಾಭ ಗಳಿಸುತ್ತಿದೆ ಮತ್ತು ಅವನ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತಿದೆ ಎಂದು ಹೇಳಿದಳು. ಅಂದಿನಿಂದ ಐನ್ಸ್ಟೈನ್ ಯಾವುದೇ ಒತ್ತಡವಿಲ್ಲದೆ ಮತ್ತೆ ಅಧ್ಯಯನ ಮಾಡಲು ಪ್ರಾರಂಭಿಸಿದನು. ಈ ಬಾರಿ ಅವನು ತರಗತಿಗಳನ್ನು ಬಿಟ್ಟು ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಓದುತ್ತಾ ಕುಳಿತುಕೊಳ್ಳುತ್ತಿದ್ದನು. ಅವನು ಭೌತಶಾಸ್ತ್ರದ ಬಗ್ಗೆ ಓದುವುದರಲ್ಲಿ ಮುಳುಗಿರುತ್ತಿದ್ದನು. ಭೌತಶಾಸ್ತ್ರದಲ್ಲಿ ಅನೇಕ ಬದಲಾವಣೆಗಳಾದಾಗ ಪ್ರಾಧ್ಯಾಪಕರು ಅವುಗಳನ್ನು ನಿರ್ಲಕ್ಷಿಸಿ ಅದೇ ಹಳೆಯ ಪಾಠಗಳನ್ನು ಕಲಿಸುತ್ತಿದ್ದರು. ಬೆಳಕು ಕಣಗಳ ರೂಪದಲ್ಲಿ ಹರಿಯುತ್ತದೆ. ನ್ಯೂಟನ್ ಇದನ್ನು ಶತಮಾನಗಳ ಹಿಂದೆಯೇ ಪ್ರಸ್ತಾಪಿಸಿದ್ದರು. ಆದರೆ 19ನೇ ಶತಮಾನದ ಕೊನೆಯಲ್ಲಿ ಜೇಮ್ಸ್ ಮ್ಯಾಕ್ಸ್ವೆಲ್ ಎಂಬ ಇಂಗ್ಲಿಷ್ ಸೈದ್ಧಾಂತಿಕ ಭೌತಶಾಸ್ತ್ರಜ್ಞ ಬೆಳಕು ಒಂದು ತರಂಗ ಮತ್ತು ಅದು ವಿದ್ಯುತ್ಕಾಂತೀಯ ಕ್ಷೇತ್ರ ತರಂಗ ಎಂದು ಸಾಬೀತುಪಡಿಸಿದರು. ಆದರೆ ಈ ಹೊಸ ಸಿದ್ಧಾಂತಗಳಲ್ಲಿ ಯಾವುದೂ ವಿಶ್ವವಿದ್ಯಾಲಯದ ಪಠ್ಯಪುಸ್ತಕಗಳಲ್ಲಿ ಅಥವಾ ಅವುಗಳನ್ನು ಕಲಿಸಿದ ಪ್ರಾಧ್ಯಾಪಕರಲ್ಲಿರಲಿಲ್ಲ. ಆದ್ದರಿಂದ ಒಮ್ಮೆ ಹೆನ್ರಿಕ್ ವೆಬರ್ ಎಂಬ ಜರ್ಮನ್ ಪ್ರಾಧ್ಯಾಪಕ ಐನ್ಸ್ಟೈನ್ಗೆ ಕರೆ ಮಾಡಿ, ನೀವು ತುಂಬಾ ಬುದ್ಧಿವಂತರು, ಆದರೆ ನೀವು ಇನ್ನೊಬ್ಬ ವ್ಯಕ್ತಿ ಏನು ಹೇಳಬೇಕೆಂದು ಕೇಳಲು ಬಯಸುವುದಿಲ್ಲ ಎಂದು ಹೇಳಿದರು. ಐನ್ಸ್ಟೈನ್ ವಿಶ್ವವಿದ್ಯಾಲಯದಲ್ಲಿದ್ದರು. ಪ್ರಾಧ್ಯಾಪಕರಿಗಿಂತ ಹೆಚ್ಚು ತಿಳಿದಿದ್ದರಿಂದ ಅವನು ತುಂಬಾ ದುರಹಂಕಾರಿಯಾಗಿದ್ದನು. ಐನ್ಸ್ಟೈನ್ಗೆ ಮಾರ್ಷಲ್ ಮಿಚೆಲ್ ಎಂಬ ಇಬ್ಬರು ಸ್ನೇಹಿತರಿದ್ದರು. ಐನ್ಸ್ಟೈನ್ ತಾನು ಓದಿದ ಪುಸ್ತಕಗಳ ಬಗ್ಗೆ ಗಂಟೆಗಟ್ಟಲೆ ಅವರೊಂದಿಗೆ ಮಾತನಾಡುತ್ತಿದ್ದನು. ಪ್ರತಿ ಬಾರಿಯೂ ಐನ್ಸ್ಟೈನ್ ತನ್ನ ಪಾಠಗಳನ್ನು ತನ್ನ ಸ್ನೇಹಿತರಿಗೆ ಹೊಸ ಬೆಳಕಿನಲ್ಲಿ ವಿವರಿಸುತ್ತಿದ್ದನು. ಆಗ ಐನ್ಸ್ಟೈನ್ ಭೌತಶಾಸ್ತ್ರದ ಸಿದ್ಧಾಂತಗಳನ್ನು ಹೊಸ ಬೆಳಕಿನಲ್ಲಿ ನೋಡುವುದನ್ನು ಕಲಿತನು. ಆದರೆ ಐನ್ಸ್ಟೈನ್ ತರಗತಿಗಳನ್ನು ತಪ್ಪಿಸಿಕೊಂಡ ಕಾರಣ ತರಗತಿಯಲ್ಲಿ ಏನು ನಡೆಯುತ್ತಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಪರೀಕ್ಷೆಯ ಸಮಯದಲ್ಲಿ ಅವನು ತನ್ನ ಸ್ನೇಹಿತರಿಂದ ಟಿಪ್ಪಣಿಗಳನ್ನು ತೆಗೆದುಕೊಂಡು ಕಷ್ಟಪಟ್ಟು ಅಧ್ಯಯನ ಮಾಡುತ್ತಿದ್ದನು. ಯಾರಾದರೂ ಕಷ್ಟಪಟ್ಟು ಹಾದು ಹೋದಾಗ ಇಂದಿಗೂ ಪರಿಸ್ಥಿತಿ ಹಾಗೆಯೇ ಇರುತ್ತದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬಹುದು. ನಾವು ಐನ್ಸ್ಟೈನ್ ಅವರಿಂದ ಕಲಿಯಬಹುದಾದ ಪಾಠವೆಂದರೆ ಪರೀಕ್ಷೆಗಳಲ್ಲಿ ಕಷ್ಟಪಟ್ಟು ಉತ್ತೀರ್ಣರಾಗುತ್ತೇವೆ ಎಂಬ ಕಾರಣಕ್ಕಾಗಿ ನಾವು ಎಂದಿಗೂ ನಿಷ್ಪ್ರಯೋಜಕರು ಎಂದು ಭಾವಿಸಬಾರದು. ಒಂದೆಡೆ ಅಧ್ಯಯನದ ಜೊತೆಗೆ ಐನ್ಸ್ಟೈನ್ ಕೂಡ ಸುಂದರನಾಗಿದ್ದರಿಂದ ಹುಡುಗಿಯರು ಅವನ ಹಿಂದೆ ಓಡುತ್ತಿದ್ದರು. ಅನೇಕರು ಅವನೊಂದಿಗೆ ಸ್ನೇಹ ಬೆಳೆಸಲು ಪ್ರಯತ್ನಿಸಿದರು. ಆದರೆ ಒಬ್ಬ ಹುಡುಗಿ ಮಾತ್ರ ಐನ್ಸ್ಟೈನ್ನ ಗಮನ ಸೆಳೆದಳು. ಅವಳ ಹೆಸರು ಮಿಲೆವಾ ಮಾರಿಕ್. ಮಿಲೆವಾ 1875ರಲ್ಲಿ ಸೆರ್ಬಿಯಾದ ಟೈಟೆಲ್ ಎಂಬ ಹಳ್ಳಿಯಲ್ಲಿ ಜನಿಸಿದರು. 1894ರಲ್ಲಿ ಅವರು ಪ್ರೌಢಶಾಲೆಯಿಂದ ಪದವಿ ಪಡೆದರು. ಅಧ್ಯಯನ ಮಾಡುವಾಗ ಅವರು ಗಣಿತ ಮತ್ತು ಭೌತಶಾಸ್ತ್ರದಲ್ಲಿ ಪ್ರತಿಭೆಯನ್ನು ತೋರಿಸಿದರು ಮತ್ತು ಆಲ್ಬರ್ಟ್ನಂತೆ ಅವರು ಉನ್ನತ ಅಧ್ಯಯನಕ್ಕಾಗಿ ಸ್ವಿಟ್ಜರ್ಲ್ಯಾಂಡ್ಗೆ ಬಂದರು. ಆಗ ಐನ್ಸ್ಟೈನ್ ಮಿಲೆವಾ ಅವರನ್ನು ಭೇಟಿಯಾದರು. ಆದರೆ ಐನ್ಸ್ಟೈನ್ ಮಿಲೆವಾ ಅವರನ್ನು ಇಷ್ಟಪಡಲು ಕಾರಣ ಅವರು ತುಂಬಾ ಸುಂದರಿಯಾಗಿದ್ದ ಕಾರಣವಲ್ಲ. ವಾಸ್ತವವಾಗಿ ಅವರು ಎಲ್ಲರಂತೆ ಪ್ರಶ್ನಿಸದೆ ಐನ್ಸ್ಟೈನ್ನಂತೆ ಕುರುಡಾಗಿ ಭೌತಶಾಸ್ತ್ರವನ್ನು ಅಧ್ಯಯನ ಮಾಡಿದ ಹುಡುಗಿಯಾಗಿರಲಿಲ್ಲ. ಅವಳು ಎಲ್ಲವನ್ನೂ ಅರ್ಥಮಾಡಿಕೊಂಡು ತನ್ನದೇ ಆದ ಅಭಿಪ್ರಾಯವನ್ನು ರೂಪಿಸಿಕೊಂಡ ಹುಡುಗಿ. ಐನ್ಸ್ಟೈನ್ ಮಿಲೆವಾ ಅವರೊಂದಿಗೆ ಗಂಟೆಗಟ್ಟಲೆ ತನ್ನ ಸಿದ್ಧಾಂತಗಳ ಬಗ್ಗೆ ಮಾತನಾಡುತ್ತಿದ್ದರು ಮತ್ತು ಮಿಲೆವಾ ಕೂಡ ಅವಳಿಗೆ ಪ್ರತಿಕ್ರಿಯಿಸುತ್ತಿದ್ದರು.
ಐನ್ಸ್ಟೈನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮೂಲಕ ಅವರ ಸಿದ್ಧಾಂತಗಳಿಗೆ ಹೊಸ ರೂಪ ನೀಡಲಾಯಿತು. ಅವರಿಬ್ಬರೂ ವೈಜ್ಞಾನಿಕ ಚರ್ಚೆಗಳಲ್ಲಿ ಹತ್ತಿರವಾದರು ಮತ್ತು ಮದುವೆಯಾದರು. ಆದರೆ ಆಲ್ಬರ್ಟ್ ಇನ್ನೂ ತನ್ನ ಅಧ್ಯಯನವನ್ನು ಪೂರ್ಣಗೊಳಿಸಿರಲಿಲ್ಲ ಮತ್ತು ಉದ್ಯೋಗವನ್ನು ಹುಡುಕಬೇಕಾಯಿತು. ಇನ್ನೊಂದು ಸಮಸ್ಯೆಯೆಂದರೆ ಮಿಲೆವಾ ಐನ್ಸ್ಟೈನ್ಗಿಂತ 4 ವರ್ಷ ದೊಡ್ಡವಳು. ಇದಲ್ಲದೆ ಜರ್ಮನಿಯಿಂದ ಬಂದ ಐನ್ಸ್ಟೈನ್ ಕುಟುಂಬವು ಸರ್ಬಿಯನ್ ಹುಡುಗಿಯನ್ನು ತಮ್ಮ ಸೊಸೆಯಾಗಿ ಸ್ವೀಕರಿಸುತ್ತದೆಯೇ ಎಂಬ ಬಗ್ಗೆ ಸಂದೇಹ ಹೊಂದಿತ್ತು. ಮತ್ತೊಂದೆಡೆ ಐನ್ಸ್ಟೈನ್ ಯಹೂದಿ ಮೂಲದವರು ಎಂದು ತಿಳಿದರೆ ಮಿಲೆವಾ ಅವರ ಪೋಷಕರು ಏನು ಹೇಳುತ್ತಾರೆಂದು ಅವರು ಹೆದರುತ್ತಿದ್ದರು. ಆದರೆ ಹೇಗೆ? ಆದಾಗ್ಯೂ ಅವರಿಬ್ಬರೂ ಮದುವೆಯಾಗಲು ನಿರ್ಧರಿಸಿದರು. ಐನ್ಸ್ಟೈನ್ ತಕ್ಷಣ ಉದ್ಯೋಗವನ್ನು ಹುಡುಕಲು ಪ್ರಾರಂಭಿಸಿದರು. ಆದರೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ವಿದೇಶಿಯರು ಉದ್ಯೋಗವನ್ನು ಪಡೆಯಲು ಆ ದೇಶದ ನಾಗರಿಕರಾಗಿರಬೇಕು. ಕೆಲಸಕ್ಕಾಗಿ ಮಾತ್ರ ಆ ದೇಶದ ಪೌರತ್ವವನ್ನು ಪಡೆಯಬೇಕೆ ಎಂದು ಐನ್ಸ್ಟೈನ್ ಯೋಚಿಸಿದರು. ಅವರು ಓದಿದ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಅಷ್ಟು ಉತ್ತಮವಾಗಿಲ್ಲ. ಆದರೆ ಸ್ವಿಟ್ಜರ್ಲ್ಯಾಂಡ್ ಜರ್ಮನಿಗಿಂತ ಉತ್ತಮವಾಗಿದೆ ಎಂದು ಅವರು ಭಾವಿಸಿದರು. ಅವರು ಅಲ್ಲಿ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸಲು ನಿರ್ಧರಿಸಿದರು. ಆದರೆ ಅರ್ಜಿ ಸಲ್ಲಿಸಲು ಬಹಳಷ್ಟು ಹಣ ಬೇಕಾಗುತ್ತದೆ. ಇದನ್ನು ಮಾಡಲು ಐನ್ಸ್ಟೈನ್ ತನ್ನ ಸಂಬಂಧಿಕರು ಪ್ರತಿ ತಿಂಗಳು ಕಳುಹಿಸುವ ಹಣದಲ್ಲಿ ಒಂದು ಭಾಗವನ್ನು ಉಳಿಸಲು ನಿರ್ಧರಿಸಿದರು. ಅವರು ಆಗಾಗ್ಗೆ ಹಸಿವಿನಿಂದ ಬಳಲುತ್ತಿದ್ದರು, ಹರಿದ ಬಟ್ಟೆಗಳನ್ನು ಧರಿಸುತ್ತಿದ್ದರು ಮತ್ತು ಗುರಿಯಿಲ್ಲದೆ ಅಲೆದಾಡುತ್ತಿದ್ದರು. ಅಂತಿಮವಾಗಿ ಅವರು ಸ್ವಿಸ್ ಪೌರತ್ವವನ್ನು ಪಡೆದರು. 1900ರಲ್ಲಿ ಐನ್ಸ್ಟೈನ್ ಅದೇ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದರು. ಪಾಸಾದವರೆಲ್ಲರೂ ತಮ್ಮ ಪ್ರಾಧ್ಯಾಪಕರೊಂದಿಗೆ ಸಹಾಯಕರಾಗಿ ಸೇರುತ್ತಿದ್ದರು. ಆ ಕೆಲಸ ಸಿಕ್ಕರೆ ಸಾಕು ಎಂದು ಐನ್ಸ್ಟೈನ್ ಭಾವಿಸಿದ್ದರು. ಆದರೆ ಪ್ರೊಫೆಸರ್ ವೆಬರ್ಗೆ ಐನ್ಸ್ಟೈನ್ ಇಷ್ಟವಾಗದ ಕಾರಣ ಯಾರೂ ಅವರನ್ನು ತೆಗೆದುಕೊಳ್ಳಲಿಲ್ಲ. ಆದ್ದರಿಂದ ಐನ್ಸ್ಟೈನ್ ಅವರಿಗೆ ಹೇಳಿದಂತೆ ಮಾಡಿದರು. ಅವನು ಇತರ ಪ್ರಾಧ್ಯಾಪಕರಿಗೆ ತನ್ನಿಂದ ಹೆಚ್ಚು ಪ್ರಯೋಜನವಿಲ್ಲ, ಏಕೆಂದರೆ ಅವನು ತನ್ನ ಸ್ವಂತ ಸಿದ್ಧಾಂತಗಳನ್ನು ಮಾತ್ರ ಹಂಚಿಕೊಳ್ಳುತ್ತಾನೆ ಎಂದು ಹೇಳಿದನು. ಐನ್ಸ್ಟೈನ್ ಮಿಲೆವಾಗೆ ಅದೇ ವಿಷಯವನ್ನು ಹೇಳಿದಾಗ ಅಸಮಾಧಾನಗೊಂಡರು. ಮತ್ತೊಂದೆಡೆ ಮಿಲೆವಾ ಕೂಡ ಅದೇ ವಿಶ್ವವಿದ್ಯಾಲಯದಲ್ಲಿ ತನ್ನ ಅಂತಿಮ ಪರೀಕ್ಷೆಯಲ್ಲಿ ಅನುತ್ತೀರ್ಣಳಾಗಿದ್ದಳು ಮತ್ತು ಅಸಮಾಧಾನಗೊಂಡಿದ್ದಳು. ಐನ್ಸ್ಟೈನ್ 1 ವರ್ಷ ಕೆಲಸ ಹುಡುಕುತ್ತಾ ಕಳೆದರು. 1901ರಲ್ಲಿ ಅವನಿಗೆ ಒಂದು ಸಣ್ಣ ಹಳ್ಳಿಯಲ್ಲಿ ಬೋಧನಾ ಕೆಲಸ ಸಿಕ್ಕಿತು. ಆದರೆ ಅಲ್ಲಿ ಕೆಲಸ ಮಾಡುತ್ತಿದ್ದ ಶಿಕ್ಷಕರು ಕೆಲವು ತಿಂಗಳು ರಜೆ ತೆಗೆದುಕೊಂಡಾಗ ಆ ಸಮಯದಲ್ಲಿ ಐನ್ಸ್ಟೈನ್ ಅವರನ್ನು ಶಿಕ್ಷಕ ಹುದ್ದೆಗೆ ಮಾತ್ರ ನೇಮಿಸಲಾಯಿತು. ಅವನು ಹಣಕ್ಕೆ ಒಪ್ಪಿಕೊಂಡನು. ಅವನು ಆ ಶಾಲೆಗೆ ಕೊಳಕು ಬಟ್ಟೆ ಮತ್ತು ಕೆದರಿದ ಕೂದಲಿನೊಂದಿಗೆ ಹೋದನು. ಅಲ್ಲಿನ ಮಕ್ಕಳು ಐನ್ಸ್ಟೈನ್ನನ್ನು ನೋಡಿದಾಗ ಸಿಟ್ಟಾಗುತ್ತಿದ್ದರು. ಅವರು ಜೋರಾಗಿ ಕೂಗಿದರು ಮತ್ತು ಐನ್ಸ್ಟೈನ್ನನ್ನು ಹೊರಹಾಕಲು ಬಯಸುತ್ತಾ ಕಾಮೆಂಟ್ಗಳನ್ನು ಮಾಡಿದರು. ಆದರೆ ಐನ್ಸ್ಟೈನ್ ಕಲಿಸಲು ಪ್ರಾರಂಭಿಸಿದ ನಂತರ ಅವರು ಗಮನವಿಟ್ಟು ಕೇಳಲು ಪ್ರಾರಂಭಿಸಿದರು. ಏಕೆಂದರೆ ಅಲ್ಲಿಯವರೆಗೆ ಭೌತಶಾಸ್ತ್ರದ ಪರಿಕಲ್ಪನೆಯನ್ನು ಯಾರೂ ವಿವರಿಸಿರಲಿಲ್ಲ. ಅದನ್ನು ಬಾಯಿಪಾಠ ಮಾಡುವುದನ್ನು ಬಿಟ್ಟು ಅವರು ಐನ್ಸ್ಟೈನ್ಗೆ ಒಗ್ಗಿಕೊಂಡರು. ಅವನು ಅದನ್ನು ಬಾಳೆಹಣ್ಣಿನ ಸಿಪ್ಪೆ ಸುಲಿದಂತೆ ಸರಳವಾಗಿ ಹೇಳಿದಾಗ ಮಕ್ಕಳು ಎದ್ದು ನಿಂತು ಮೊದಲ ತರಗತಿಯಲ್ಲಿ ಚಪ್ಪಾಳೆ ತಟ್ಟಿದರು. ಐನ್ಸ್ಟೈನ್ನ ಶಿಕ್ಷಕರಾಗಿ ಕೆಲಸ ಮಾಡುವ ಕನಸು ನನಸಾಯಿತು. ಅದು ಕೆಲಸವಲ್ಲ ಎಂದು ಅವರು ಸ್ವಾಭಾವಿಕವಾಗಿ ಹೇಳುತ್ತಿದ್ದರು. ಆದರೆ ಕೆಲವು ತಿಂಗಳುಗಳ ನಂತರ ಮೂಲ ಶಿಕ್ಷಕರು ಹಿಂತಿರುಗಿದಾಗ ಐನ್ಸ್ಟೈನ್ನನ್ನು ಆ ಕೆಲಸದಿಂದ ತೆಗೆದುಹಾಕಲಾಯಿತು. ನಂತರ ಮತ್ತೊಂದು ಊರಿನಲ್ಲಿ ಮತ್ತೊಂದು ಹೊಸ ಬೋಧನಾ ಕೆಲಸ ಬಂದಿತು. ಅದು 1 ವರ್ಷದ ಕೆಲಸವೂ ಆಗಿತ್ತು. ಆದಾಗ್ಯೂ ಈ ಬಾರಿ ಅದು ಮಾನಸಿಕವಾಗಿ ಅಸ್ಥಿರವಾಗಿರುವ 2 ಮಕ್ಕಳಿಗೆ ಮಾತ್ರ ಕಲಿಸುವ ಕೆಲಸವಾಗಿತ್ತು. ಐನ್ಸ್ಟೈನ್ ಕೂಡ ಅದಕ್ಕೆ ಒಪ್ಪಿಕೊಂಡರು. ಆದರೆ ಈ ಬಾರಿ ಅವರು ಅವರಿಗೆ ಸೂಕ್ತವಾದ ವಿಚಿತ್ರ ಪಾಠಗಳನ್ನು ಕಲಿಸಿದರು. ಆ ಮಕ್ಕಳ ವಿಷಯದಲ್ಲೂ ಹಾಗೆಯೇ ಆಯಿತು. ಅವನಿಗೆ ಅದು ಇಷ್ಟವಾಯಿತು, ಆದರೆ ಅಲ್ಲಿನ ಮ್ಯಾನೇಜ್ಮೆಂಟ್ಗೆ ಅದು ಇಷ್ಟವಾಗಲಿಲ್ಲ. ಐನ್ಸ್ಟೈನ್ ಸಾಂಪ್ರದಾಯಿಕ ಪಾಠಗಳನ್ನು ಕಲಿಸಬೇಕೆಂದು ಅವರು ಅವರೊಂದಿಗೆ ವಾದಿಸಿದರು. ಐನ್ಸ್ಟೈನ್ ವಾದ ಮಾಡಿ ಬೇಸತ್ತು ಆ ಕೆಲಸವನ್ನು ತೊರೆದರು. ನಂತರ ಅವರು ಕೆಲವು ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸಿ ಜ್ಯೂರಿಚ್ ವಿಶ್ವವಿದ್ಯಾಲಯಕ್ಕೆ ಕಳುಹಿಸಿದರು. ಅವರು ಪಿಎಚ್ಡಿ ಕಾರ್ಯಕ್ರಮಕ್ಕೆ ಸೇರಬೇಕೆಂದು ಭಾವಿಸಿದರು. ಆದರೆ ಅವರು ಅದನ್ನು ತಿರಸ್ಕರಿಸಿದರು. ಸುಮಾರು 2 ವರ್ಷಗಳ ಕಾಲ ಐನ್ಸ್ಟೈನ್ ಹೊಸ ಉದ್ಯೋಗವನ್ನು ಹುಡುಕುತ್ತಲೇ ಇದ್ದರು. ಆದರೆ ಅವರಿಗೆ ಎಲ್ಲಿಯೂ ಕೆಲಸ ಸಿಗಲಿಲ್ಲ. ಕೊನೆಗೆ ಐನ್ಸ್ಟೈನ್ನ ಸ್ನೇಹಿತ ಮಾರ್ಷಲ್ ಸಹಾಯದಿಂದ ಅವರಿಗೆ ಸ್ವಿಟ್ಜರ್ಲ್ಯಾಂಡ್ನ ಬರ್ನ್ ಎಂಬ ನಗರದಲ್ಲಿ ಕೆಲಸ ಸಿಕ್ಕಿತು. ಅವನಿಗೆ ಪೇಟೆಂಟ್ ಕಚೇರಿಯಲ್ಲಿ ಜೂನಿಯರ್ ಆಫೀಸರ್ ಹುದ್ದೆ ಸಿಕ್ಕಿತು, ಬೋಧನಾ ಹುದ್ದೆಯಲ್ಲ. ಆದ್ದರಿಂದ ಅವನಿಗೆ ಆ ಕೆಲಸ ಇಷ್ಟವಾಗದಿದ್ದರೂ ಸಂದರ್ಭಗಳಿಂದಾಗಿ ಅವನು ಅದನ್ನು ಒಪ್ಪಿಕೊಳ್ಳಬೇಕಾಯಿತು. ಆದಾಗ್ಯೂ ಆ ಕೆಲಸದಲ್ಲಿಯೂ ಸಹ ಹೊಸ ಸಂಶೋಧನೆ ಮಾಡುವ ಮೂಲಕ ಜನರು ತಾವು ತಯಾರಿಸಿದ ಉತ್ಪನ್ನಗಳ ಹಕ್ಕುಗಳನ್ನು ಪಡೆಯಲು ಬಂದರು. ಐನ್ಸ್ಟೈನ್ ನಿಧಾನವಾಗಿ ಗಮನಿಸಲು ಪ್ರಾರಂಭಿಸಿದರು. ಒಂದು ದಿನದಲ್ಲಿ ಮಾಡಬೇಕಾದ ಕೆಲಸವನ್ನು 2 ಅಥವಾ 3 ಗಂಟೆಗಳಲ್ಲಿ ಮಾಡಬಹುದು ಮತ್ತು ಉಳಿದ ಸಮಯವನ್ನು ಭೌತಶಾಸ್ತ್ರದ ಬಗ್ಗೆ ಸಂಶೋಧನೆ ಮಾಡಲು ಕಳೆಯಬಹುದು.
ಕೆಲಸ ಸಿಗುವುದರಿಂದ ಅವನಿಗೆ ಆರ್ಥಿಕವಾಗಿ ಸ್ವಲ್ಪ ಸಹಾಯವಾಗುತ್ತದೆ. ಆದ್ದರಿಂದ ಅವನು ಮದುವೆಯಾಗಬೇಕೆಂದು ಭಾವಿಸಿದನು. ಅವರ ವಿಷಯದಲ್ಲೂ ಅದೇ ಆಗಿತ್ತು. ಐನ್ಸ್ಟೈನ್ನ ತಂದೆ ತನ್ನ ತಂದೆಗೆ ಹೇಳಿದಾಗ ಅವರು ಕೋಪಗೊಂಡರು. ಅವರ ತಾಯಿಗೂ ಇದು ಇಷ್ಟವಾಗಲಿಲ್ಲ, ಏಕೆಂದರೆ ಮಿಲೇವಾ ಐನ್ಸ್ಟೈನ್ಗಿಂತ 4 ವರ್ಷ ದೊಡ್ಡವಳು ಮತ್ತು ಮಿಲೇವಾ ಸೆರ್ಬಿಯೆಂದು ಅವರು ಒಪ್ಪಿಕೊಳ್ಳಲಿಲ್ಲ. ಅದೇ ಸಮಯದಲ್ಲಿ ಐನ್ಸ್ಟೈನ್ನ ತಂದೆ ಹೃದಯಾಘಾತದಿಂದ ಹಾಸಿಗೆ ಹಿಡಿದಿದ್ದರು. ಕೆಲವು ತಿಂಗಳುಗಳು ಕಳೆದವು. ಅಂತಿಮವಾಗಿ ಅವರು ಐನ್ಸ್ಟೈನ್ ತೋರಿಸಿದ ಹುಡುಗಿಯನ್ನು ಮದುವೆಯಾಗಲು ಒಪ್ಪಿಕೊಂಡರು, ಆದರೆ ಅವರು ಶೀಘ್ರದಲ್ಲೇ ನಿಧನರಾದರು. ಅದರ ನಂತರ ಅವರು ತಮ್ಮ ತಾಯಿಯೊಂದಿಗೆ ಇನ್ನೂ ಕೆಲವು ತಿಂಗಳುಗಳ ಕಾಲ ಇದ್ದರು. ಆದರೆ ಅವರ ತಾಯಿ ಕೂಡ ಒಪ್ಪಲಿಲ್ಲ. ಕೊನೆಗೆ ಅವರು ನಿನ್ನ ಇಚ್ಛೆಯಂತೆ ಮಾಡು ಎಂದು ಹೇಳಿ 1903ರಲ್ಲಿ ಅವನನ್ನು ತೊರೆದರು. 1 ವರ್ಷದ ನಂತರ ಐನ್ಸ್ಟೈನ್ ಮತ್ತು ಮಿಲೆವಾ ವಿವಾಹವಾದರು ಮತ್ತು ಅವರಿಗೆ ಒಬ್ಬ ಮಗನಿದ್ದನು. ಐನ್ಸ್ಟೈನ್ ತನ್ನ ಕುಟುಂಬದೊಂದಿಗೆ ಆರಾಮದಾಯಕ ಜೀವನವನ್ನು ನಡೆಸಲು ಪ್ರಾರಂಭಿಸಿದರು ಮತ್ತು ಅವರ ಜೀವನದಲ್ಲಿ ಹೊಸ ಅಧ್ಯಯನವನ್ನು ಪ್ರಾರಂಭಿಸಿದರು. ಅವರು ಪ್ರಪಂಚದ ಹಾದಿಯನ್ನು ಬದಲಾಯಿಸುವ ಸಂಶೋಧನೆಯತ್ತ ಹೆಜ್ಜೆ ಹಾಕಲು ಪ್ರಾರಂಭಿಸಿದರು. ಅಲ್ಲಿಯವರೆಗೆ ಒಬ್ಬ ಮನುಷ್ಯ ಸರಳ ಜೀವನವನ್ನು ನಡೆಸುತ್ತಿದ್ದನು. ಒಬ್ಬ ನೈಸರ್ಗಿಕ ವ್ಯಕ್ತಿ ಎದುರಿಸುವ ಎಲ್ಲಾ ತೊಂದರೆಗಳನ್ನು ಎದುರಿಸುತ್ತಿದ್ದನು. ಆದರೆ ಅಂದಿನಿಂದ ಅವನು ಮಾನವ ಸಂಬಂಧಗಳನ್ನು ಮೀರಿ ಯೋಚಿಸಲು ಪ್ರಾರಂಭಿಸಿದನು. ಅಲ್ಲಿಯವರೆಗೆ ಅವನು ವಿಜ್ಞಾನ ಜಗತ್ತಿನಲ್ಲಿ ಬೆಳಕಾಗಿದ್ದನು. ಕೋಪರ್ನಿಕಸ್, ಅರಿಸ್ಟಾಟಲ್, ಗೆಲಿಲಿಯೋ, ನ್ಯೂಟನ್ನಂತಹ ವಿಜ್ಞಾನಿಗಳ ವಿಚಾರಗಳನ್ನು ಪ್ರಶ್ನಿಸಿದನು. ವಿಶ್ವದಲ್ಲಿ ಈಗಾಗಲೇ ಇರುವ ಸಮಸ್ಯೆಗಳಲ್ಲಿ ಒಂದು ಸಾಪೇಕ್ಷತಾ ಸಿದ್ಧಾಂತ, ಇನ್ನೊಂದು ಬೆಳಕಿನ ಸ್ವರೂಪ. ಐನ್ಸ್ಟೈನ್ ಇವುಗಳ ಬಗ್ಗೆ ಹೇಗೆ ಯೋಚಿಸಿದರು? ಅವುಗಳಿಗೆ ಪರಿಹಾರವನ್ನು ಅವರು ಹೇಗೆ ಕಂಡುಕೊಂಡರು? ಆವಿಷ್ಕಾರ ಹೇಗೆ ಸಂಭವಿಸಿತು? ಮುಂದಿನ ಕಂತಿನಲ್ಲಿ ಇದೆಲ್ಲದರ ಬಗ್ಗೆ ಮಾತನಾಡೋಣ. ಇಲ್ಲಿಯವರೆಗೆ ಐನ್ಸ್ಟೈನ್ ಜೀವನದಲ್ಲಿ ನಡೆದ ಘಟನೆಗಳ ಬಗ್ಗೆ ನಾವು ಕಲಿತಿದ್ದೇವೆ. ಅವೆಲ್ಲವೂ ಐನ್ಸ್ಟೈನ್ರನ್ನು ಪೇಟೆಂಟ್ ಗುಮಾಸ್ತರ ಕೆಲಸಕ್ಕೆ ಹೇಗೆ ಕರೆದೊಯ್ದವು ಎಂಬುದನ್ನು ಕಂಡುಹಿಡಿಯೋಣ. ಇಂದಿನಿಂದ ಬ್ರಹ್ಮಾಂಡದ ಬಗ್ಗೆ, ಐನ್ಸ್ಟೈನ್ನ ವಿಚಾರಗಳ ಬಗ್ಗೆ ಕಲಿಯೋಣ. ಅವೆಲ್ಲವೂ ತುಂಬಾ ಆಸಕ್ತಿದಾಯಕವಾಗಿರಲಿವೆ. ಮತ್ತು ಈ ಕಂತಿನಲ್ಲಿಯೇ ಅವುಗಳನ್ನು ಏಕೆ ಹೇಳಲಾಗಿಲ್ಲ? ಅಂದರೆ ಅವುಗಳನ್ನು ಒಂದೇ ಕಂತಿನಲ್ಲಿ ವಿವರಿಸಿದಾಗ ಮಾತ್ರ ನಮಗೆ ಅರ್ಥವಾಗುತ್ತದೆ. ಅದಕ್ಕಾಗಿಯೇ ಮುಂದಿನ ಕಂತಿನಲ್ಲಿ ನಾವು ನೇರವಾಗಿ ವೈಜ್ಞಾನಿಕ ಅಧ್ಯಯನಕ್ಕೆ ಹೋಗುತ್ತೇವೆ. ಆದ್ದರಿಂದ ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ಅದನ್ನು ಲೈಕ್ ಮಾಡಿ ಮತ್ತು ಸೇರಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇವೆ.